ಇನ್ನೊಂದಷ್ಟು ಎನರ್ಜಿ ಪವರ್ ಎಲ್ಲ ಬಂದಷ್ಟು ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ. ಈ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಬರ್ತ್ಡೇ ಮಾಡ್ಕೋಬಾರ್ದು ಅಂತ ಒಂದು ವಿಷಯ ಇತ್ತು, ಗೊತ್ತು ನಿಮಗೆಲ್ಲ ಯಾಕೆ ಅಂತ. ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ, ನಮ್ಮ ಪರಿಸ್ಥಿತಿ ಹಾಗಿತ್ತು. ನಮಗೂ ಮನೆ ಸಂಸಾರ ಕೆಲವುದು ಇರುತ್ತೆ. ಈ ವರ್ಷನೂ ಮಾಡಬಾರ್ದಾಗಿತ್ತು. ಬಟ್ ಇದು ಯಾರು ಮಾತು ಕೇಳ್ತೀರಾ? ಯಾರ ಮಾತು ಕೇಳಲ್ಲ. ನಿಮ್ಮ ಪ್ರೀತಿನೇ ಎಲ್ಲ, ನೀವೇ ನನಗೆಲ್ಲ, ನಿಮ್ಮಿಂದನೇ ನಾನು, ನೀವಿರೋ ದಿನ ನಾನು ಇರ್ತೀನಿ, ನಿಮಗೋಸ್ಕರ ನಾನು ದುಡಿತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನಸ್ಸನ್ನು ಪಡೆದು ಜನ್ಮದ ಪ್ರೀತಿಯ ನೀಡುವೆ, ಪ್ರೀತಿಯ ಹುಡುಗ ನಾಯಕಿಯೇ, ಮುತ್ತಿನ ತೇರ ದೇವತೆ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾ ಪೂಜಿಸುವೆ. ಈ ಆಸೆಗೆ ಮಂತಿಯ, ನನ್ನ ಭಾಷೆಗೆ ಮೂವಂತಿಯ, ಕೂಗು ಕೂಗು ಕೋಗಿಲೆ ಕೂಗಿದೆ ಆಕಂತಿಯ, ನಿನ್ನ ಕೇಳಿದೆ ನಂತಿಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ 2003 ಬಂದಂತಹ ಜನ ಎಲ್ಲಿಂದ ಬಂದಿರೋದು? ಬಳ್ಳಾರಿ ಇರೋದು, ಬೆಂಗಳೂರಲ್ಲಿ ಇರೋದು. ಹೌದಾ? ನೋಡಿ ಜೋರಾಗಿ ಮಾತಾಡ್ಬೇಕು. ಓಕೆ. ಹಾ, ನೋಡಕ್ಕ ಅಂತ ಮೊದಲಿಗೆ ನನಗೆ ಇಲ್ಲಿ ಕೆಲಸ ಸಿಕ್ಕಿದೆ, ಬೋನ್ಸರ್ ಕೆಲಸ ಮಾಡ್ತೀನಿ. ಹಂಗೆ ಶ್ರೀಮೂರುಳಿ ಸರಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರ ಮೊದಲನೇ ಸಿನಿಮಾ ಚಂದ್ರಚಕೋರಿ ಅಂದಗಾತಿ ಕಣ್ಣ ತುಂಬಾ ಹಾಡು ಹಾಡ್ತಿದ್ದೀನಿ. ಅಂದಗಾತಿ ಕಣ್ಣ ತುಂಬ ಚೆಲ್ಲಿ ಚೆಲ್ಲುವಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ, ನಡಿಗೆ ತುಂಬ ನಾಗಿಣಿ ಶೃಂಗಾರ, ನಗುವಿನ ತುಂಬ ಹುಣ್ಣಿಮೆಯ ಸಿಂಧೂರ, ನಿನ್ನ ತುಂಬಿಕೊಂಡ ನನ್ನ ಎದೆಯಲ್ಲಿ ಚೆಂಗಾರ, ಅಂದಗಾತಿ ಕಣ್ಣ ತುಂಬ ಚೆಲ್ಲಿ ಚೆಲ್ಲುವಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ, ಪೂರ್ಣ ಚಂದ್ರನೆದೆಯಿಂದ ಬೆಳ್ಳಿ ತುಣುಕು ಚದುರಿತ್ತು, ಅಂದವಾದ ಬೊಂಬೆಯೊಂದು ಅದರಿಂದ ಮೂಡಿತ್ತು, ಅಮರ ಶಿಲ್ಪಿ ಚಕ್ಕಣ್ಣ ಇವಳ ನೋಡಿ ಬೆರಗಾದ, ಉಂಚರಾಚರ ವಿವರ್ಮ ಮೈ ಮರೆತು ಶರಣಾದ, ಮಿಂಚು ಮಿಂಚುವ ಸಿಂಚನವೇ ಮಿಡಿಯುವ ಹೃದಯಕ್ಕೆ ಕಂಪನದಿ, ಭಾವನೆ ಅಲೆಗಳ ಇಂಚರವೇ ಚಂದದ ಚಲುವಿನ ಆದರವೇ, ಕೋಟಿ ತಾರೆ ಒಟ್ಟಿಗೆ ಸೇರಿ ವೇದ ಮಂತ್ರ ಘೋಷವ ಸಾರಿ, ಜೀವ ತುಂಬಿ ತಂದರು ನಿನ್ನ ಪ್ರೀತಿಸಲು ನನ್ನ, ಅಂದಗಾತಿ ಕಣ್ಣ ತುಂಬ ಚೆಲ್ಲಿ ಚೆಲ್ಲುವಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ
ಬಣ್ಣ ಬಣ್ಣ ಚಿತ್ತಾರ. Thank you so much, sir. Thank you. Have a good voice as well as. Thank you so much ಅಂತ ಹೇಳ್ತಾ ಎನರ್ಜಿ ಇಷ್ಟ ಎನರ್ಜಿಗಳ ಕಲ್ಪನೆ ಗೊತ್ತಾ? Come on, ಎನರ್ಜಿ ಬರ್ಬೇಕು ನಾನು. And yes, here is the time. ಜೋರಾದ ವಾಲ್ಯೂಮ್ ಬರಲಿ ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ಗೆ. ವಿಡಿಯೋದವರು ಕೂಡ ಸ್ವಲ್ಪ ಸೈಡ್ ಝೋನ್ ಮಾಡ್ಕೊಡೋಣ, ಯಾಕಂದ್ರೆ ಇವತ್ತು ವಿವಿ ಪ್ಲೇ ಹಾಕ್ಬೇಕು ಇವಾಗ. ನಮ್ಮ ಶ್ರೀ ಮುರಳಿ ಸರ್ ನಟ ಸಾರ್ವಭೌಮ ಅಭಿಮಾನಿಗಳ ದೇವರು, ಇಡೀ ಚಿತ್ರರಂಗವೇ ದೊಡ್ಡವನೇ ದೊಡ್ಡವರ ಮನೆ ಎಂದಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪ್ರೀತಿಯ ಸಹೋದರ ನಿರ್ಮಾಪಕರು ಎಸ್.ಎ. ಚಿನ್ನೇಗೌಡ ದಂಪತಿಯ ಮುಂದಿನ 2ನೇ ಮಗ ಹಾಗೂ ವಿಜಯರಾಘವೇಂದ್ರ ಅವರ ಪ್ರೀತಿಯ ತಮ್ಮವನ್ನು ಹೊಂದಿದವರು ಶ್ರೀ ಕಲೆ ಮತ್ತು ಕಲಾ ಸರಸ್ವತಿಯ ಮನೆಯಲ್ಲಿ ಆಡಿ ಬೆಳೆದ ಶ್ರೀ ಮುರಳಿ ಅವರು ಬಾಲ್ಯದಿಂದಲೂ ನಟನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಶ್ರಮಪಟ್ಟು ತನ್ನದೇ ಆದ ಅತಿ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ನಟ ಶ್ರೀ ಮುರಳಿ. 2003ರಲ್ಲಿ ತೆರೆಕಂಡ ಚಂದ್ರಚೂಡಿ ಚಿತ್ರದ ಮೂಲಕ ಮೊದಲ ಚಿತ್ರದಲ್ಲಿ ಪುಟ್ಟರಾಜುವಾಗಿ ಕನ್ನಡಿಗರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾರೆ. ಅತ್ಯುತ್ತಮ ನಟನೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಸಹ ಪಡೆಯುತ್ತಾರೆ. ಈ ನಮ್ಮ ಸೀದಾ ಸಾದಾ ಪುಟ್ಟರಾಜು ರೊಮ್ಯಾಂಟಿಕ್ ಅಂಡ್ ಡ್ಯಾಶಿಂಗ್ ಹೀರೋ ಆಗಿ 2004ರಲ್ಲಿ ಮತ್ತೊಂದು ಸೂಪರ್ ಹಿಟ್ ಚಲನಚಿತ್ರವನ್ನು ನೀಡ್ತಾರೆ, ಅದೇ ಕಲ್ಕಿ. 2 ಸೂಪರ್ ಹಿಟ್ ಚಲನಚಿತ್ರಗಳ ನಂತರ ಇವರ ಸಿನಿಮಾ ಜರ್ನಿ ಸಾಗಿತು ಹೀಗೆ. 2005ರಲ್ಲಿ ಯಶವಂತ, ಸೀದು, ಶಂಭು, 2006ರಲ್ಲಿ ಗೋಪಿ, 2007ರಲ್ಲಿ ಪ್ರೀತಿಗಾಗಿ, 2008ರಲ್ಲಿ ಮಿಂಚಿನ ಓಟ, 2009ರಲ್ಲಿ ಶಿವಮಣಿ, ಯುದ್ಧ, 2010ರಲ್ಲಿ ಸಿಹಿಗಾಳಿ ಶ್ರೀಹರಿಕತೆ, 2011ರಲ್ಲಿ ಹರೇ ರಾಮ ಹರೇ ಕೃಷ್ಣ, 2012ರಲ್ಲಿ ಶ್ರೀ ಕ್ಷೇತ್ರ ಆರ್ಯ ಚುಂಚನಗಿರಿ, 2013ರಲ್ಲಿ ಲೂಸ್ಗಳು, 2004ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಚಲನಚಿತ್ರ ಕಲ್ಟಿಯಲ್ಲಿ ಈ ರೀತಿಯಾಗಿ ಒಂದು ಮಾಸ್ ಡೈಲಾಗ್ ಇರುತ್ತೆ. ಮಿಂಚು ನೋಡಿದ್ಯಾ ಮಿಂಚು, ಅವನು ಹಂಗೆ ಕಣ್ಗೆ ಕಾಣಿಸ್ತಾನೆ ಆದರೆ ಕೈಗೆ ಸಿಗಲ್ಲ. 2 ಸೂಪರ್ ಹಿಟ್ ಚಲನಚಿತ್ರಗಳ ನಂತರ ಪ್ರಕಾಶಮಾನವಾಗಿ ಹೊಳೆಯುವುದು ಈ ಮಿಂಚಿಗೆ ಹೊಸ ವಿಷಯವಲ್ಲ. ಆದರೆ ಇಲ್ಲಿ ಯಾರಿಗೂ ಅರಿವಿರಲಿಲ್ಲ, ಈ ಬಾರಿ ಮಿಂಚಿನ ಜೊತೆಗೆ ಗುಡುಗು ಕೂಡ ಬರುತ್ತೆ ಅಂತ ಹೇಳಿ. ಆ ಅಬ್ಬರಕ್ಕೆ 1000 ಸೋಲುಗಳು ಸಹ ಲೆಕ್ಕಕ್ಕೆ ಬರಲ್ಲ ಅನ್ನೋದು ಅದೇ ಉಗ್ರ. ಉಗ್ರಂ ನೋಡ್ತಾ ಇದ್ರು ಅಂದ್ರೆ ಒಂದು ಹೊಸ ಮುರಳಿ ನೋಡ್ತಾ ಉಗ್ರಂ ಚಿತ್ರದ ಮೂಲಕ ಅಗಸ್ತ್ಯನಾಗಿ ಶ್ರೀ ಮುರಳಿ ಬ್ಲಾಕ್ ಬಸ್ಟರ್ ಮೂವಿ ಕೊಟ್ಟು ಕನ್ನಡಿಗರ ಮನ ಮತ್ತೊಮ್ಮೆ ಗೆಲ್ಲುವುದಲ್ಲದೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ಜೀವನದಲ್ಲಿ ಸೋಲುಗಳು ಬರುವುದು ಸಹಜ, ಹಾಗೆ ಆ ಸೋಲುಗಳ ನಂತರ ಗೆಲುವು ಬರುವುದು ಕೂಡ ಸಹಜ. ಆದರೆ ಕೆಲವರು ಮಾತ್ರ ಸೋಲಿನ ನಂತರ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ಆ ಸಾಲುಗಳಲ್ಲಿ ನಮ್ಮ ಶ್ರೀ ಮುರಳಿ ಕೂಡ ಒಬ್ಬರು. ಜೀವನದಲ್ಲಿ ಬಿದ್ದು ಎದ್ದು ಮೈ ಪಡ್ಕೊಂಡು ನಿಂತಿರೋ ಬೇಡ ಕಣ ಇದು. ಆವಳಿ ದೀಪಾವಳಿ 2 ನನ್ನ ಕ್ಯಾರೆಕ್ಟರ್ ಇದೆ. ಸಲ್ಲ ಹೊಡೆಯೋ ಸೀನೆ ಇಲ್ಲ ಡಾರ್ಲಿಂಗ್, ಸುಮ್ಮನೆ ನುಗ್ತಾ ಇರೋದೇ ತೊಡಗ್ತ. 2017ರಲ್ಲಿ ಮಫ್ತಿ ಬ್ಲಾಕ್ ಬಸ್ಟರ್ ಚಲನಚಿತ್ರ, ಮತ್ತು 2019ರಲ್ಲಿ ಭರಾಟೆ ಸೂಪರ್ ಹಿಟ್ ಚಲನಚಿತ್ರ.
2021ರಲ್ಲಿ ಮದಗಜ ಸೂಪರ್ ಹಿಟ್ ಚಲನಚಿತ್ರ ಕೊಟ್ಟು ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಬಗೀರ ಚಲನಚಿತ್ರದ ಮೂಲಕ ಭರಾಟೆ ಎಬ್ಬಿಸೋಕೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಗಸ್ತ್ಯ ಈಗ ಬಗೀರನಾಗಿ ಬರ್ತಾ ಇದ್ದಾನೆ. ಬರೋಬ್ಬರಿ 20 ವರ್ಷಗಳಿಂದ ಚಂದನವನದಲ್ಲಿ ಸೇವೆ ಸಲ್ಲಿಸುತ್ತಾ ಬಹುದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ಶ್ರೀಮುರಳಿ ಪತ್ನಿ ವಿದ್ಯಾ ಶ್ರೀಮುರಳಿಯು ಅವರು ಕೂಡ ಗಂಡನ ಯಶಸ್ಸಿನಲ್ಲಿ ಅವರ ಪ್ರತಿ ಹೆಜ್ಜೆಯಲ್ಲೂ ನಿಂತಿದ್ದಾರೆ. ಆದರ್ಶ ದಂಪತಿಗಳಾಗಿ ಎಲ್ಲರ ಬಾಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿರುವುದು ಮಗ ಪ್ರಿನ್ಸ್ ಅಗಸ್ತ್ಯ, ಮಗಳು ಅತೀವ. ಇವರ ಕುಟುಂಬ ಹಾಗೂ ಮುಂದಿನ ಸಿನಿಮಾ ಜರ್ನಿಯು ಅತ್ಯುತ್ತಮವಾಗಿರಲಿ ಮತ್ತು ಅತ್ಯುತ್ತಮವಾಗಿ ಸಾಗಲಿ. ಇವರ ಸರಳ ಜೀವನ ಎಲ್ಲರಿಗೂ ಆದರ್ಶವಾಗಲಿ ಎಂದು ಆಶಿಸುತ್ತಾ ಹುಟ್ಟುಹಬ್ಬಕ್ಕೆ ಶುಭ ಕೋರೋಣ. ಅಭಿಮಾನಿಗಳ ಪ್ರೀತಿಯ ರೋಲಿಂಗ್ ಸ್ಟಾರ್ ಶ್ರೀ ಮುರಳಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. Come on, ಜೋರಾದ ವಾಲ್ಯೂಮ್, come on ಎಲ್ಲಗ. ಸರ್, ಪ್ರತಿಯೊಬ್ಬರು ನಿಮಗಾಗಿ ಎಷ್ಟು ವೇಟ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ ವಾಯ್ಸ್ ಕೇಳಿದ ತಕ್ಷಣ ಎಲ್ಲರೂ ಹ್ಯಾಪಿಯಾಗಿ ಕೊಂಡಾಡೋರೆ ಹೆಚ್ಚು. ಸರ್ ಪ್ಲೀಸ್. ಹಠಮಾರು ಯಾರು ಹೇಳ? ನೀವೇ. ಹಠವಾದಿಗಳು ಯಾರು ಹೇಳ? ನೀವೇ. ಈ ಒಂದು ದಿನ ಡಿಸೆಂಬರ್ 17 ನಾನು ಹುಟ್ಟಿದ ದಿನ ಮುಗಿಸಿ ಇನ್ನೊಂದು 4 ರಿಂದ 5 ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ರಿಲೀಸ್ಗೆ. ಅಪ್ಪ ಇದು ಯಾವ್ದು ಗ್ಯಾರಂಟಿ ಅಲ್ಲ ಕಂಡ್ರಪ್ಪ, ಆಮೇಲೆ ನೀವು ನಮ್ಮನ್ನು ಕನ್ಫ್ಯೂಸ್ ಮಾಡ್ಬಿಡ್ಬೇಡಿ. ಇನ್ನೊಂದು ಟ್ರೈಲರ್ ಬರಬೇಕು, ತದನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇದ್ದಾನೆ. ಬಗೀರ ಡೈಲಾಗ್ ಕೇಳ್ತೀರಾ? ಅಷ್ಟೇ ಬಗೀರ ಡೈಲಾಗು, ಇದಕ್ಕಿಂತ ಜಾಸ್ತಿ ಡೈಲಾಗ್ ಇಲ್ಲ ಬಗೀರಲ್ಲಿ. ಇದಕ್ಕಿಂತ ಇನ್ನೇನು ನಾನು ಹೇಳಲ್ಲ. ಇವತ್ತು ನೀ ಇದನ್ನ ಹಠ ಮಾಡಿಸ್ಕೊಂಡು ಬರ್ತ್ಡೇ ಮಾಡ್ಕೊತಾ ಇದ್ದೀರಾ. ನಿಮ್ಮನ್ನೆಲ್ಲ ನೋಡಕ್ ಬಂದಿದ್ದೀನಿ, ಬನ್ನಿ ಕೇಕ್ ಕಟ್ ಮಾಡೋಣ, ಜೊತೆಗೆ ಫೋಟೋ ತೆಗಿಸ್ಕೊಳ್ಳೋಣ. ಇನ್ ಬಗೀರ ಎಲ್ಲ ಅದು ರಿಲೀಸ್ ಆದ್ಮೇಲೆ ಎಲ್ಲ ನೋಡಿವ್ರಂತೆ, ಟ್ರೈಲರ್ನು ನೋಡಿವ್ರಂತೆ. ಬಟ್ ಒಂದು ಮಾತ್ರ ಹೇಳ್ತೀನಿ, ನಾನು ಮಾತ್ರ ಅಲ್ಲ, ನಮ್ಮ ಇಂಡಸ್ಟ್ರಿಲಿ ಇವತ್ತು ಪ್ರತಿಯೊಬ್ಬ ಹೀರೋಗಳಾಗಿರ್ಲಿ, ಹೀರೋಯಿನ್ಗಳಾಗಿರ್ಲಿ, ಪ್ರೊಡ್ಯೂಸರ್ಗಳಾಗಿರ್ಲಿ, ನಿರ್ದೇಶಕರಾಗಿರ್ಲಿ, ಒಂದು ಎಂಟೈರ್ ಟೀಮ್ ಆಗಿರ್ಲಿ, ಈ ಇಂಡಸ್ಟ್ರಿ ಇಲ್ಲಿ ಮಾತ್ರ ಅಲ್ಲ ಗುರು, ಇನ್ನ ಲೆವೆಲ್ಗೂ ಕರ್ಕೊಂಡು ಹೋಗ್ಬೇಕು ಅನ್ನೋ ತಯಾರಿ ಆಗೋಗಿದೆ. ಅದಷ್ಟು ನೆರವೇರ್ಬೇಕು ಅಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಮುಖ್ಯ. ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ. ನನ್ನ ಸಿನಿಮಾ ಮಾತ್ರ ಅಲ್ಲ, ಯಾವುದೇ ಒಳ್ಳೆ ಸಿನಿಮಾ ಬಂದ್ರು ಇಷ್ಟು ದಿನ ನೋಡ್ಕೊಂಡಂಗೆ ಮುಂದಕ್ಕೂ ನೋಡ್ಕೊಳ್ಳಿ, ಎತ್ಕೊಂಡು ಹೋಗೋಣ ಇಂಡಸ್ಟ್ರಿನ ಒಟ್ಟಿಗೆ ಅಂತ ಹೇಳೋದು. ಒಂದು ಮಾತ್ರ ಹೇಳ್ತೀನಿ, ಇಲ್ಲಿ ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ. ಎಲ್ಲಾ ಪರಿಸ್ಥಿತಿ ಒಳ್ಳೆ ಕೊಡು, ಒಳ್ಳೆ ತಗೋ, ಅಷ್ಟೇ ಜೀವನ. ಎಲ್ರು ಜಾಲಾಗಿರೋಣ, ಎಲ್ರು ಖುಷಿಯಾಗಿರೋಣ. ಜೈ ಹಿಂದ್, ಜೈ ಭುವನೇಶ್ವರಿ. ಲಾಟ್ಸ್ ಆಫ್ ಲವ್ ಟು ಈಚ್ ಅಂಡ್ ಎವ್ರಿ. ಥ್ಯಾಂಕ್ ಯು. The art written and directed by Nabin for painting. Okay. Correct. ಇವರು ನಬ್ಬಿನ್ ನಾನು ತೆಗಿತೇನೆ. ಇವರು ನಬ್ಬಿನ್ ಅಂತ ಇದು ಆರ್ಟ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ಅಬೌಟ್ ಪೇಂಟಿಂಗ್. ಸೊ ನಬ್ಬಿನ್ ಇದು ಯಂಗ್ಸ್ಟರ್ ಏನೋ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ, ಒಳ್ಳೆದಾಗಲಿ. ಎಲ್ಲ ನೋಡಿ ಯೂಟ್ಯೂಬಲ್ಲಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ.